ಯಾರು ಶಂಕರ್ ಮಹಾರಾಜ್ ಅವ್ರದ್ದು ಸಮಾಧಿ ಅದೇನ್ರಿ? ನೋಡಿದವರು ಶಂಕರ್ ಮಹಾರಾಜರವರ ಸಮಾಧಿ ಇದೆ ಅಂತೇಳಿ. ಎಲ್ಲದ ಇದಾ? ಹೌದು, ಅವ್ರ ಕನಸಿನಲ್ಲಿ ಬಂದು ಹೇಳಿದಾಗ ಅವರು ದೇವಸ್ಥಾನ ಕಟ್ಟಿದಾರಂತೆ. ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ. ನೋಡಿದವರು ಹೊರಗಡೆ ಹೋಗ್ತಾ ಇದ್ದೀನಿ, ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ ಈಗ. ನೋಡಿ ಹೊರಗಡೆಯಿಂದ ಯಾವ ಥರ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ ದೇವಸ್ಥಾನ, ಸೂಪರ್ ಆಗಿದೆ. ನಮಸ್ಕಾರ ದೇವರು, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿದವರು ಇವತ್ತು ಸ್ವಾಮಿ ಸಮರ್ಥ ಮಹಾರಾಜರ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾನು ಒಬ್ಬನೇ ಬಂದಿರೋರು, ಮನೇಲಿ ಯಾರು ಬಂದಿಲ್ಲ, ಒಬ್ಬನೇ ಬಂದಿದ್ದೆ. ತೋರ್ಸೋಣ ಅಂತ ನೋಡಿದವರು ಬೋರ್ಡ್ ಕಾಣ್ತಾ ಇದೆ ನಿಮಗೆ, ಸ್ವಾಮಿ ಸಮರ್ಥ ದೇವಸ್ಥಾನ ಮತ್ತು ಗೋಶಾಲೆ ಅಂತೆ. ಬಂದಿದ್ದವರು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಸ್ವಾಮಿ ಸಮರ್ಥ ದೇವಸ್ಥಾನ. ಮೇಲೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ನೋಡಿ. ಗಾಡಿ ನಿಂದಿರ್ಸ್ತೀನಿ, ಮೇಲ್ಗಡೆ ಹೋಗ್ಬೇಕೀಗ. ಬನ್ನಿ ಹೋಗೋಣ, ಬನ್ನಿ ಸ್ನೇಹಿತರೆ ಹೋಗೋಣ. ನೋಡಿ ಸ್ನೇಹಿತರೆ, ಗುಡ್ಡದ ಮೇಲೆ ಬಂದೇಗ ಮೇಲ್ಗಡೆ. ನೋಡಿ ದೇವಸ್ಥಾನ ಬಂತು, ಒಳಗಡೆ ಹೋಗ್ತೀನಿ ಈಗ. ಇವರಿಗೆ ಕನ್ನಡ ಬರಲ್ಲ, ಮರಾಠಿ ಮಾತಾಡ್ತಾರೆ. ಸ್ವಾಮಿ ಸಮರ್ಥ ಅವರು ಮರಾಠಿ ಸ್ವಲ್ಪ ಜಾಸ್ತಿನೇ, ಆ ಕಡೆನೇ ಸ್ವಲ್ಪ ಫೇಮಸ್ ಇರೋದವರು. ಮರಾಠಿನೇ ಬರುತ್ತಂತ ಅವರಿಗೆ. ನೋಡೋಣ, ಹೋಗ್ತೀನಿ ಒಳಗಡೆ, ತೋರಿಸ್ತೀನಿ ನಿಮಗೆ. ಬಂದಿದ್ದೇವರು ಹೋಗೋಣ. ನೋಡಿದವರು ಈಗ ಒಳಗಡೆ ಹೋಗ್ತೀನಿ, ದೇವಸ್ಥಾನ ಒಳಗಡೆ. ನೋಡಿ ದೇವಸ್ಥಾನ, ಸ್ವಾಮಿ ಸಮರ್ಥ ದೇವಸ್ಥಾನ ಕಮಲಾಪುರ ಮತ್ತು ಕಲಬುರಗಿ ಮಧ್ಯದಲ್ಲಿದೆ. ಕಲಬುರಗಿ 20 ಕಿಲೋಮೀಟರ್ ದೂರ, ಈ ಕಡೆ ಕಮಲಾಪುರ 20 ಕಿಲೋಮೀಟರ್ ದೂರ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಚೆನ್ನಾಗಿದೆ ಮೇಲ್ಗಡೆ, ಯಾರಾದರೂ ಬರಬೇಕಂದ್ರೆ ಬರ್ಬೋದು. ಬನ್ನಿ ಹೋಗೋಣ ದೇವರು ಒಳಗಡೆ. ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಬಂದು ಇಲ್ಲಿ ಮಹಾದ್ವಾರ, ಒಳಗಡೆ ಹೋಗ್ತೀನಿ ಈಗ. ನೋಡಿ ದೇವರು ಎಷ್ಟು ಚೆನ್ನಾಗಿದೆ, ಸೂಪರ್ ಸೂಪರ್ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ 2 ಫ್ಲೋರು. ಬನ್ನಿ ಹೋಗೋಣ, ದರ್ಶನ ಮಾಡೋಣ ಮಹಾರಾಜ್ ಅವ್ರದ್ದು. ನೋಡಿ ಇಲ್ಲಿ ಪುತ್ರಾಭಿಷೇಕ ಮಾಡ್ತಾರೆ. ನೋಡಿ ಇದು ಪಾಲ್ಕಿ. ನೋಡಿದವರು ಸ್ವಾಮಿ ಸಮರ್ಥ ಮಹಾರಾಜರು. ನೋಡಿದವರು ನೋಡಿ ದರ್ಶನ ಮಾಡಿ. ನೋಡಿ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಓಕೆ, ನೋಡಿ ಟೆಂಗ್ ಹೊಡಿತಾ ಇದ್ದಾರೆ. ಹೊಡೀರಿ, ಟೆಂಗ್ ಹೊಡೀರಿ. ನೋಡಿ ಟೆಂಗ್ ಹೊಡಿತಾ ಇದ್ದಾರೆ. ಚೆನ್ನಾಗಿದೆ ದೇವಸ್ಥಾನ. ಸೂಪರ್, ಯಾರಾದರೂ ಬರಬೇಕಂದ್ರೆ ಬರ್ಬೋದು. ಚೆನ್ನಾಗಿದೆ ಪ್ಲೇಸು ನೋಡೋಕ್ಕೆ. ನೋಡಿ ಟೆಂಗ್ ಹೊಡೆದಿದ್ದಾರೆ. ತಿವಾತಿ ಮರಾಠಿ ಬರುತ್ತೆ, ಇಲ್ಲಿ ಕನ್ನಡ ಬರಲ್ಲ ಅವರಿಗೆ. ನಮಗೂ ಸ್ವಲ್ಪ ಸ್ವಲ್ಪ ಬರುತ್ತೆ, ಮ್ಯಾನೇಜ್ ಮಾಡ್ತೀವಿ. ನೋಡಿದವರು ನೋಡಿದವರು ಅಲ್ಲೊಂದು ಬೇವಿನ ಗಿಡ ಇದೆ. ಅಲ್ಲಿ ಎಷ್ಟು 150 ವರ್ಷ ಅಂದ್ರೆ 150 ವರ್ಷ ಕೆಳಗಡೆ ಅಲ್ಲಿ ಬೇವಿನ ಮರ ಇದೆ. ಜಪ ಮಾಡ್ತಾ ಇಲ್ಲೇ ಇದು ಮಾಡಿದ್ದಾರೆ. ಬಂದು ಇಲ್ಲಿ ಯಾರು ಕಟ್ಟಿದ್ದು ದೇವಸ್ಥಾನ? ಶಂಕರ್ ಮಹಾರಾಜ್ ಅವರು ದೇವಸ್ಥಾನ ಕಟ್ಟಿದಾರಂತೆ. 150 ವರ್ಷ ತಪಸ್ಸು ಮಾಡಿ ಲಿಂಗೈಕ್ಯರಾದ್ಮೇಲೆ. ನೋಡಿ ಅಲ್ಲಿ ಫೋಟೋದಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ಸಮಾಧಿ ಶಂಕರ ಸ್ವಾಮಿ ಅವರು ಮಹಾರಾಜರವರು ದೇವಸ್ಥಾನ ಕಟ್ಟಿದಾರಂತೆ. ಯಾರು ಶಂಕರ್ ಮಹಾರಾಜ್ ಅವ್ರದ್ದು ಸಮಾಧಿ ಅದೇನ್ರಿ? ನೋಡಿದವರು ಶಂಕರ್ ಮಹಾರಾಜರವರ ಸಮಾಧಿ ಇದೆ ಅಂತೇಳಿ. ಎಲ್ಲದ ಇದಾ? ಹೌದು, ಅವ್ರ ಕನಸಿನಲ್ಲಿ ಬಂದು ಹೇಳಿದಾಗ ಅವರು ದೇವಸ್ಥಾನ ಕಟ್ಟಿದಾರಂತೆ. ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ. ನೋಡಿದವರು ಹೊರಗಡೆ ಹೋಗ್ತಾ ಇದ್ದೀನಿ, ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ ಈಗ. ನೋಡಿ ಹೊರಗಡೆಯಿಂದ ಯಾವ ಥರ ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ ದೇವಸ್ಥಾನ, ಸೂಪರ್ ಆಗಿದೆ, ಪರವಾಗಿಲ್ಲ. ನೋಡಿ ಯಾರಾದರೂ ಬರ್ಬೇಕಂದ್ರೆ ಬರ್ಬೋದು. ಕನ್ನಡನೂ ಆಡ್ತಾರೆ, ಇಲ್ಲೇ ಲೋಕಲ್ ಅವರು ಪೂಜಾರಿಗಳಿದ್ದಾರೆ. ಇನ್ನು ಭಕ್ತಾದಿಗಳೆಲ್ಲ ಜಾಸ್ತಿ ಬರೋದೆಲ್ಲ ಮಹಾರಾಷ್ಟ್ರದಿಂದ. ಮರಾಠಿ ಮಾತಾಡ್ತಾರೆ, ಮರಾಠಿ ಹಿಂದಿ ಬರುತ್ತೆ. ಬನ್ನಿ ಹೋಗೋಣ. ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಸ್ಪೇಸು, ಸೂಪರ್ ಆಗಿದೆ. ವಾವ್, ಬನ್ನಿ ಹೋಗೋಣ. ನೋಡಿ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ ಈಗ. ನೋಡಿದವರು ಬಂದೆ ಸಮಾಧಿ ಹತ್ರ. ನೋಡಿ ಸ್ನೇಹಿತರೆ, ನೋಡಿ ಇವರು ನೋಡಿ ಶಂಕರ್ ಶೇತ್ತ ಮಹಾರಾಜರಂತೆ. ಮೇಲ್ಕುಂಡೆ ಮುಂಬೈ ಫೌಂಡೇಶನ್ ಪ್ರೆಸಿಡೆಂಟು ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಟ್ರಸ್ಟ್. ನೋಡಿ
ಇವರ ಸಮಾಧಿಯವರು 150 ವರ್ಷ ಹಿಂದೆ ಇವರ ಕನಸಿನಲ್ಲಿ ಸ್ವಾಮಿ ಸಮರ್ಥ ಮಹಾರಾಜರು ಬಂದಾಗ ಈ ಥರ ಒಂದು ಭವಿಷ್ಯವಾಣಿ ಹೇಳಿದ್ರಂತೆ. ಅದರ ಮೇಲೆ ದೇವಸ್ಥಾನ ಕಟ್ಟಿರೋದು. ಚೆನ್ನಾಗಿದೆ ದೇವಸ್ಥಾನ ನೋಡಿ. ಇವರ ದರ್ಶನ ಮಾಡಿ ಪರವಾಗಿಲ್ಲ ನೋಡಿ. ಸಮಾಧಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ವಾವ್, ಸೂಪರ್. ಬಂದಿದ್ದರು ಆ ಕಡೆ ತೋರಿಸ್ತೀನಿ ನಿಮಗೆ. ಸೂಪರ್, ಬನ್ನಿ ಆ ಕಡೆ ಹೋಗೋಣ. ದೇವಸ್ಥಾನ ಹತ್ರನೇ ಇದೆ ನೋಡಿ. ಇದು ದೇವಸ್ಥಾನ ನೋಡಿ. ದೇವರು ಇದು ದೇವಸ್ಥಾನ ಪಕ್ಕದಲ್ಲೇ ನೋಡಿ ಇಲ್ಲೊಂದು ಸೆಟರ್ ಇದೆ. ಪತ್ರ ಹೊಡೆದ ಒಂದು ಸೆಟರ್ ಹೊಡೆದಿದ್ದಾರೆ. ಅದರ ಪಕ್ಕದಲ್ಲಿ ಗುಡಿ ಸಮಾಧಿ ಇದೆ, ಮಹಾರಾಜರ ಸಮಾಧಿ ಇದೆ ನೋಡಿ. ಸೂಪರ್ ಆಗಿದೆ ದೇವಸ್ಥಾನ. ಓಕೆ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಸ್ನೇಹಿತರೆ. ಏನು ಮಾಡ್ತೀರಾ, ನನಗೆ ಎಷ್ಟು ತಿಳಿಯಿತು ಅಷ್ಟು ತೋರಿಸಿದ್ದೀನಿ ನೋಡಿ. ಹೊರಗಡೆ ಈ ಥರ ಇದೆ ನೋಡಿ 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 ನೋಡಿ. ಕನ್ನಡದ ಕಲಾಭಿಮಾನಿಗಳೇ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಚಿಕ್ಕದಾದ ದೇವಸ್ಥಾನ ನೋಡಿ. ಇಲ್ಲೊಂದು ಚಿಕ್ಕದಾದ ದೇವಸ್ಥಾನ ಇದೆ, ಅದು ದೊಡ್ಡ ದೇವಸ್ಥಾನ, ಇದು ಚಿಕ್ಕ ದೇವಸ್ಥಾನ. ಈ ಚಿಕ್ಕ ದೇವಸ್ಥಾನ ಹಿಂದುಗಡೆನೇ ಮಹಾರಾಜರ ಸಮಾಧಿ ಇದೆ. ಯಾರ್ದು ದೇವಸ್ಥಾನ? ಅಮ್ಮನವರ ದೇವಸ್ಥಾನ ಇದೆ ನೋಡಿ. ಅಮ್ಮನವರ ದೇವಸ್ಥಾನ ಗೇಟ್ ಹಾಕಿದ್ದಾರೆ ನೋಡಿ. ಅಮ್ಮನವರ ದೇವಸ್ಥಾನ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ ನೋಡಿ. ಬೆಟ್ಟದ ಮೇಲೆಗಡೆ ಇದೆ, ರೋಡ್ ಕೆಳಗಡೆ ಇದೆ, ಮೇನ್ ರೋಡು. ಹೇಗೆ ಅನ್ನಿಸ್ತು ದೇವರು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗುರುವಾರ ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಬರ್ತಾರೆ, ಮಹಾರಾಜರ ವಾರ ಗುರುವಾರ ನೋಡಿ. ಇಲ್ಲಿ ಭಕ್ತಾದಿಗಳು ಪ್ರಸಾದನೂ ಇರುತ್ತೆ ನೋಡಿ, ನಿಮ್ಗೆ ಕಾಣ್ಬೋದು. ಪ್ರಸಾದ ನಿಲಯನೂ ಇದೆ ಇಲ್ಲಿ, ಭಕ್ತಾದಿಗಳು ಬರೋರಿಗೆ ಊಟನೂ ಇರುತ್ತೆ ನೋಡಿ. ದೇವರು ಇನ್ನೊಮ್ಮೆ ಫೈನಲಿ ಹೊರಗಡೆ ಬಂದೆ. ನಾನು ದೇವಸ್ಥಾನ ಹತ್ರ ಬಂದಿದ್ದೀನಿ. ಈಗ ಹೋಗ್ತೀನಿ, ಮತ್ತೆ ಬೇರೆ ಕಡೆ ಹೋಗ್ಬೇಕು. ನನಗೆ ಹೋಗ್ತೀನಿ. ಬಾಯ್ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದವರು ಇನ್ನೊಮ್ಮೆ ಓಕೆ. ಎಲ್ಲರಿಗೂ ಶುಭವಾಗಲಿ, ಜಯವಾಗಲಿ. ಬಾಯ್. ದೇವರು ನೋಡಿದರು ಅಲ್ಲಿ ತೆಳಗಡೆ ರೋಡು. ಹಿಂಗೆ ಬೆಟ್ಟದ ಮೇಲೆ ಬಂದಿದ್ದೇನೆ. ಬೆಟ್ಟದ ಮೇಲೆ ಈಗ ನೋಡಿ ಈ ಥರ ಈ ಕಡೆಯಿಂದ ಬರಬೇಕು ನೋಡಿ. ಸ್ವಲ್ಪ ಹೈಟ್ ಮೇಲೆ ಇದೆ, ಪೂರ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ನೋಡಿ. ಹೊರಗಡೆಯಿಂದ ಈ ಥರ ಕಾಣುತ್ತೆ. ಸ್ವಾಮಿ ಸಮರ್ಥ ದೇವಸ್ಥಾನ ನೋಡಿ. ಅದು ಸಮಾಧಿ ನೋಡಿ. ಇದು ಎಂಟ್ರಿ ಗೇಟು ನೋಡಿ. ಇದು ಅಮ್ಮನವರ ದೇವಸ್ಥಾನ, ಅದು ಸ್ವಾಮಿ ಸಮರ್ಥ ಮಹಾರಾಜರ ದೇವಸ್ಥಾನ. ಆ ಕಡೆ ಕಾಣ್ತಾ ಇರ್ಬೋದು ನಿಮಗೆ ದೊಡ್ಡದು ನೋಡಿ. ಇಲ್ಲಿಂದ ಒಳಗಡೆ ಹೋಗೋದು ನೋಡಿ. ಇದು ಒಳಗಡೆ ಹೋಗೋಣ.